ಆಹೋ ಆಶ್ರಿತಾ ಹಾಗೂ ಜಾನ್ಸನ್ಸ್ಗೆ ಬಳಿ ಚಪ್ಪಾಳೆ. ಇಷ್ಟು ಎನರ್ಜೆಟಿಕ್ ಆಗಿ ಇಷ್ಟು ಕ್ಯೂಟ್ ಆಗಿರ್ಬೇಕಂದ್ರೆ ಯಾರ್ ಸಾಂಗ್ ಇದು ಅಲ್ವಾ? ಅಪ್ಪು ಸರ್ ಅದು ಮತ್ತೆ ಸೂಪರ್. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿತ್ತು, ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಮ್ಮ ಜಡ್ಜಸ್ ಹತ್ರ ಕೇಳೋಣ. ರಕ್ಷಿತಾ ಮೇಡಮ್, ಒಂದು ಕಪಲ್ ಇಬ್ರು ಪರ್ಫಾರ್ಮ್ ಮಾಡಿದಾಗ ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನನ್ನ ಪ್ರಕಾರ ಜಾನ್ಸನ್ ಆ್ಯಂಡ್ ಆಶ್ರಿತಾ ಮೇಕ್ ಅ ವೆರಿ ನೈಸ್ ಪೇರ್. ತುಂಬ ಚೆನ್ನಾಗಿ ಕಾಣಿಸ್ತಾರೆ ಇಬ್ರ ಜೊತೆಲಿ. ದೇ ಕಾಂಪ್ಲಿಮೆಂಟ್ ಈಚ್ ಅದ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಈ ಜೋಡಿಯಿಂದ. ನಿಮ್ಮ ಕೊರಿಯೋಗ್ರಫರ್ ಪವನ್, ಆ್ಯಂಡ್ ಪವನ್ ಇಸ್ ವೆರಿ ವೆರಿ ಹಾರ್ಡ್ ವರ್ಕಿಂಗ್. ಆ್ಯಂಡ್ ಅವ್ನು ಎಫರ್ಟ್ ಇವತ್ತು ಈ ಸ್ಟೇಜ್ ಮೇಲೆ ಕಾಣಿಸ್ತು ನನಗೆ, ವಿಚ್ ಐ ರಿಯಲಿ ಲೈಕ್ ಪವನ್. God bless you. For the first week, Johnson and Ashrita, you all stole my heart. God bless you. Thank you, ma'am. Thank you so much. ಥ್ಯಾಂಕ್ ಯು ಮೇಡಮ್. ಅರ್ಜುನ್ ಸರ್, DKDನ ಸ್ಟಾರ್ಟ್ ಮಾಡೋದಕ್ಕೆ ಅಪ್ಪು ಸರ್ ಹಾಡು, ಅಪ್ಪು ಸರೇ ಹಾಡಿರೋ ಹಾಡು, ಅಪ್ಪು ಸರ್ ನಟನೆ ಮಾಡಿರೋ ಹಾಡು, ಇದಕ್ಕಿಂತ ಇನ್ನೊಂದು ಬೆಸ್ಟ್ ಸ್ಟಾರ್ಟೇ ಇರಲ್ಲ. 100% ಈ ಸತಿ DKD ವಿಲ್ ಬಿ ರಾಕಿಂಗ್ ಬಿಕಾಸ್ ಆಫ್ ಯು ಗೈಸ್. God bless Thank you. you, sir. Thank you so much. ಥ್ಯಾಂಕ್ ಯು ಜನಿಯಾಜಿ. ಶ್ರೀನಿವಾಸ್ಟರ್, ಜಾನ್ಸನ್ ಆ್ಯಂಡ್ ಅಶ್ರಿತಾ, ರೈಟ್ ಫ್ರಮ್ ನಿಮ್ಮ ಡ್ರೆಸ್ಸಿಂದ, ನಿಮ್ಮ ಶೂಸ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಹೇರ್ ಸ್ಟೈಲ್, ಎವ್ರಿಥಿಂಗ್ ವಾಸ್ ಸೋ ಪ್ರಿಸೈಸ್. ಐ ಕಾಂಟ್ ಟೆಲ್ ಯು. ಐ ಲೈಕ್, ಯಾವಾಗ ನೋಡುವಾಗ ಒಂದು ಫಸ್ಟ್ ಅಟ್ರಾಕ್ಷನ್ ಇಸ್ ದಿ ಬೆಸ್ಟ್ ಅಟ್ರಾಕ್ಷನ್ ಅಂತಾರೆ. ಸೊ ನೀವು ಫಸ್ಟ್ ಬರುವಾಗಲೇ ಒಂದು ಬೆಸ್ಟ್ ಅಟ್ರಾಕ್ಷನ್ ಕೊಟ್ಟಿದ್ದೀರಾ. ದಿಸ್ ರಿಮೇನ್ಸ್ ಇನ್ ಅವರ್ ಹಾರ್ಟ್. Thank you, sir. ನಿಮ್ಮ ಜರ್ನಿ ಇಲ್ಲಿಂದ ಶುರು ಆಗುತ್ತೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಶ್ರೀನಿವಾಸ್ಟರ್. ಶಿವಣ್ಣ, ಜಾನ್ಸನ್ ಅಂಡ್ ಹರ್ಷಿತಾ ಸ್ಟಾರ್ಟಿಂಗ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅಂಡ್ ಇಬ್ರು ಆ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಅಂಡ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ಆ ಕಟ್ಟಿಂಗ್ಸ್ ಇರ್ಬೋದು, ಅಷ್ಟು ಬ್ಯೂಟಿಫುಲ್ ಆಗಿ ಅವ್ರಿಬ್ರು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿತ್ತು. ಒಂದು ಬೇರೆ ಲೋಕಕ್ಕೆ ಕರ್ಕೊಂಡೋದ್ರಿ, ತುಂಬಾ ಚೆನ್ನಾಗಿ. ವಿ ಜಸ್ಟ್ ಫೆಲ್ಟ್ ಲೈಕ್ ಸೇಯಿಂಗ್ ಅಪ್ಪು ಅಂಡ್ ನಿಖಿತಾ ಟುಗೆದರ್. Thank you, sir. Thank you so much. God bless you. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಆ್ಯಂಡ್ ಮೇಡಮ್ಗೆ ನಾನು ಒಂದು ವಿಶೇಷವಾದ ಕಂಗ್ರ್ಯಾಚುಲೇಷನ್ಸ್ನ ಹೇಳಬೇಕು. ಸಿನ್ಸ್ ಈ ಹಾಡು ಬಂದಿರೋದ್ರಿಂದ ಇದು ಒಂದು ಒಳ್ಳೆ ಸಂದರ್ಭ ಅಂತ ಅನ್ಕೊಂಡೆ. ಮೊನ್ನೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೇಡಮ್ ಅವರ ಫಸ್ಟ್ ಸಿನಿಮಾ ಅಪ್ಪು ಸಿನಿಮಾ ಬಿಡುಗಡೆಯಾಗಿ 20 ವರ್ಷಗಳು ಕಂಪ್ಲೀಟ್ ಆಗಿದೆ. ಮೇಡಮ್ ಕಂಗ್ರ್ಯಾಚುಲೇಷನ್. ಒಂದು ದೊಡ್ಡ 20 ಚಪ್ಪಾಳೆ ಬರಬೇಕು ಪ್ಲೀಸ್. ಕನ್ನಡ ಚಲನಚಿತ್ರರಂಗದಲ್ಲಿ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಒಂದು ಹೊಸ ಯುಗ ಸೃಷ್ಟಿ ಮಾಡಿದಂತಹ ಸಿನಿಮಾ, ಹೊಸ ಪವರ್ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಅಪ್ಪು. ಆ ಚಿತ್ರದ ಮೂಲಕ ನಮಗೆ ಸಿಕ್ಕಿದ್ದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಮತ್ತೆ ಹೀರೋ ಆಗಿ ಈ ಬ್ಯೂಟಿಫುಲ್ ರೆಬಲ್ ಕ್ವೀನ್ ರಕ್ಷಿತಾ ಮೇಡಮ್. ಮೇಡಮ್, ಈ ಸೆಲೆಬ್ರೇಷನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಜರ್ನಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನಂಗೆ ಜ್ಞಾಪಕನೂ ಇರಲಿಲ್ಲ. ನಂಗೆ ವರುಣ ಜ್ಞಾಪಿಸಿದ್ದು. ವರುಣ ಹೋದ ವರ್ಷ ನಂಗೆ ಫೋನ್ ಮಾಡಿದ್ದ, ಐ ಥಿಂಕ್ ಅರೌಂಡ್ ಫೆಬ್ರವರಿ ಸಮಥಿಂಗ್. ಆ್ಯಂಡ್ ಈ ಸೆಡ್, ಅಕ್ಕ ಅಪ್ಪುಗೆ 19 ವರ್ಷ ಆಯಿತು ಅಕ್ಕ ಸಿನಿಮಾಕ್ಕೆ, ಮುಂದಿನ ವರ್ಷ ವಿಲ್ ಸೆಲೆಬ್ರೇಟ್ ಇಟ್ ವಿತ್ ಅಪ್ಪು ಅಂತ. ಸೊ ಇನ್ಕಂಪ್ಲೀಟ್ ವಿದೌಟ್ ಅಪ್ಪು ಅನು. ಸಾರಿ ಮೇಡಮ್, ಸಾರಿ. ನಿನ್ನೆ ನಾನು ವೆನ್ ಐ ವಾಸ್ ಪುಟಿಂಗ್ ಅಪ್ ಅ ಪೋಸ್ಟ್, ವಜ್ರೇಶ್ವರಿ ಕಂಬೈನ್ಸ್ ಆ ಆಫೀಸ್ ಗಾಂಧಿನಗರಲ್ಲಿ. ಇಟ್ ಯೂಸ್ ಟು ಬಿ ಲೈಕ್ ಅ ಟೆಂಪಲ್ ಟು ಆಲ್ ಆಫ್ ಅಸ್. ಆ್ಯಂಡ್ ಅಲ್ಲಿ ಇಫ್ ಅಮ್ಮ ಇಸ್ ನಾಟ್ ದೇರ್, ಪಾರ್ವತಮ್ಮ ಇಸ್ ನಾಟ್ ದೇರ್, ದಟ್ ಇಸ್ ಓನ್ಲಿ ಫೀಲಿಂಗ್ ತುಂಬ ಇನ್ಕಂಪ್ಲೀಟ್ ಅನಿಸ್ತಿದೆ 20 ವರ್ಷದಲ್ಲಿ, ದಟ್ ಅಮ್ಮ ಇಲ್ಲ ಅಂತ. And this 20 years without Appu, it's really sad. But I miss him. ನಾನು ನಿನ್ನೆ ಅದೇ ಪೋಸ್ಟ್ ಮಾಡಿದೆ. I miss that smile. That smile was so beautiful. ಅಪ್ಪು ಬಗ್ಗೆ ಬೇರೆ ಏನೂ ಜ್ಞಾಪಕ ಇರಲಿಲ್ಲ ಅಂದರೆ, it's still that smile that I'll always miss about Appu. It was one of the best films. And the only person to thank for that is Amma, Parvatama Rajkumar.
ಥ್ಯಾಂಕ್ ಯು ಮ್ಯಾಮ್. ಶಿವಣ್ಣ, 20 ವರ್ಷಗಳ ಒಂದು ಜರ್ನಿ ಅವರ ಬದುಕಲ್ಲಿ ಶುರು ಆಗಿದ್ದು ನಿಮ್ಮ ಫಸ್ಟ್ ಬ್ಲೆಸ್ಸಿಂಗಿಂದ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಪ್ಪು ಇಲ್ಲದೆ 20 ಇಯರ್ಸ್ ಅಂತ ಅನ್ಕೊಳ್ಳೋದೇ ಒಂದು ಬೇಜಾರು. ಇಲ್ಲ ಅಂತ ಅನ್ಕೋಬೇಡಮ್ಮ, ಇದ್ದಾನೆ, ಇಲ್ಲೆಲ್ಲೋ ಇದ್ದಾನೆ, ಎಲ್ಲೂ ಹೋಗಿಲ್ಲ. ಅವನ ಜೀವ ಎಲ್ಲ ಓಡಾಡ್ತಾ ಇದೆ, ನಮ್ಮಲ್ಲಿದ್ದಾನೆ, ನಿಮ್ಮಲ್ಲಿದ್ದಾನೆ, ಎಲ್ಲರಲ್ಲಿದ್ದಾನೆ, ಎಲ್ಲ ಅಭಿಮಾನಿ ದೇವರುಗಳಿದ್ದಾನೆ. ಸೊ ಅದಕ್ಕಿಂತ ಇನ್ನೇನು ಬೇಕು? ನೋವು ಆಗುತ್ತೆ ನಿಜ, ಬಟ್ ನಾವು ತಡ್ಕೊಂಡು ನಾವು ಮುಂದೆ ಸಾಗಬೇಕು. ಯಾಕಂದರೆ ಅಪ್ಪು ಸಿನಿಮಾ ಸ್ಟೋರಿ ಕೇಳಿದ್ದು ಫಸ್ಟ್ ನಾನೇನೆ. ಪುರಿ ಜಗನ್ನಾಥ್ ಅವ್ರು ಕೇಳಿ ಅಪ್ಪುಗೆ ಫೋನ್ ಮಾಡಿ, ಆಮೇಲೆ ಅಪ್ಪಣ್ಣ, ಆಮೇಲೆ ಅಪ್ಪಾಜಿ ಕೇಳಿ ಅದನ್ನು ಇಮಿಡಿಯೇಟಾಗಿ ಒಪ್ಪಿ, ಅದು ಹೆಂಗೆ ವಿತ್ ಇನ್ ನೋ ಟೈಮ್ ಇಟ್ ಸ್ಟಾರ್ಟೆಡ್. ಆಮೇಲೆ ಟೈಟ್ಲ್ ಅಂತ ಬಂದಾಗ ಅದನ್ನ ಹೇಳಿದ್ನಲ್ಲ, ಪ್ರೀವಿಯಸ್ ಎಲ್ಲ ಟೈಮ್ಲೂ ಹೇಳಿದ್ದೀನಿ ಅಪ್ಪು ಅಂತ. ಅವನ ಪ್ರೀತಿಯಿಂದ ಎಲ್ಲರೂ ಅಪ್ಪು ಅಂತ ಕರೀತಾರೆ. ಎಲ್ಲರೂ ಪುನೀತ್ ಪುನೀತ್ ಅನ್ಕೊಂಡಿದ್ದಿಲ್ಲ. ಯಾವಾಗಲೂ ಇವಾಗಲೂ ಅಪ್ಪುನಂತಾನೆ ಕರಿತೀವಿ ಹೊರತು ನಾವು ಪುನೀತ್ ಅಂತ ಕರೆದಿದ್ದೇ ಇಲ್ಲ. ಸೊ ಅಪ್ಪು ಅಂತ ಟೈಟಲ್ ಕೊಟ್ಟು, ಆಮೇಲೆ ಅವನ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ನೋಡಿದ ಮೇಲೆ ರಶಸ್ ನೋಡ್ಬೇಕಾದ್ರೆ ಹೇಳಿದೆ ಪವರ್ ಸ್ಟಾರ್ ಅಂತ ಇವಾಗಲೇ ಕೊಟ್ಬಿಡಿ ಅವನಿಗೆ, ಯಾಕಂದ್ರೆ ಇಸ್ ಬರ್ತ್ ಫಾರ್ ಇಟ್ ಅಂತ. ಚಿಕ್ಕ ವಯಸ್ಸಿಂದನೇ ಆ ಪವರ್ ಇತ್ತು ನನಗೆ. ಆಕ್ಚುಲಿ ಇಂಡಿಯನ್ ಸ್ಕ್ರೀನಲ್ಲಿ ತುಂಬಾ ಇಷ್ಟ ಆಗೋದು ಆಕ್ಷನ್ ಸೀಕ್ವೆನ್ಸ್ ಅಂದ್ರೆ ಅಕ್ಷಯ್ ಕುಮಾರ್ ತುಂಬಾ ಇಷ್ಟ. ಒನ್ ಆಫ್ ದ ಬೆಸ್ಟ್ ಐ ಥಿಂಕ್ ಆಕ್ಷನ್ ಇದ್ರಲ್ಲಿ ಅವ್ರ ತರ ಮಾಡೋರು ಯಾರು ಇಲ್ಲ. ನಾ ಅಕ್ಷಯ್ ಎರಡು ಏನೇ ನೋಡಿ, ಅಕ್ಷಯ್ ಅಪ್ಪು ಅವ್ರಿಬ್ರೇ ನಂಗೆ ತುಂಬಾ ಇಷ್ಟ ಆಗೋದು ಇಂಡಿಯಾದಲ್ಲಿ. ರಿಯಲಿ ಅಪ್ಪು ನಿಜವಾಗ್ಲೂ ನಿನ್ನ ನಗು ನೋಡ್ತಾರೆ ನಮ್ಗೆ ಒಂಥರ ಬೇಜಾರಾಗುತ್ತೆ, ಮಿಸ್ ಮಾಡ್ಕೋತೀವಿ. ಬಟ್ ವಿಲ್ ಆಲ್ವೇಸ್ ಹ್ಯಾವ್ ಯು ಇನ್ ಅಸ್ ಅಂಡ್ ಇನ್ ಎವ್ರಿಬಡಿ. And I think he's a very cute, humble, darling human being. ಥ್ಯಾಂಕ್ ಯು ಶಿವಣ್ಣ. ಬಹುಶಃ ಶಿವಣ್ಣ ಹೇಳಿದಂತಹ ಮಾತು 100ಕ್ಕೆ 100 ಸತ್ಯ. ಅವ್ರಿಲ್ಲ ಅಂತ ನಾವು ಅಂದ್ಕೊಳ್ಳಂಗೆ ಇಲ್ಲ. ಪ್ರತಿ ಅಭಿಮಾನಿಯಲ್ಲೂ ಕೂಡ ಇವತ್ತು ನಮ್ಮ ಅಪ್ಪು ಸರ್ ಇದ್ದಾರೆ. ಒಳ್ಳೆತನದಲ್ಲಿ ಅವ್ರು ಯಾವಾಗಲೂ ಜೀವಂತವಾಗಿರ್ತಾರೆ. ಅವರ ಬ್ಲೆಸ್ಸಿಂಗ್ಸು, ಅವರ ಹಾಡುಗಳ ಮೂಲಕ ಇವತ್ತು ನಾವು ಈ ವೇದಿಕೆಯಲ್ಲಿ ಅವ್ರನ್ನ ಖಂಡಿತವಾಗ್ಲೂ ಸಂಭ್ರಮಿಸ್ತೀವಿ. ಆ್ಯಂಡ್ ಶಿವಣ್ಣ ಮೆಗಾ ಆಡಿಷನಲ್ಲಿ ತುಂಬ ಒಂದು ಒಳ್ಳೆ ಮಾತನ್ನ ಹೇಳಿದ್ರು. ಈ ಸೀಸನಲ್ಲಿ ಅಪ್ಪು ಸರ್ನ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ. ಈ ಸೀಸನ್ ಅಲ್ಲ, ಪ್ರತಿ ಸೀಸನ್ ಡಾನ್ಸ್ ಅಂತ ಬಂದಾಗೆಲ್ಲ ನಾವು ಸೆಲೆಬ್ರೇಟ್ ಮಾಡೋಂಥ ಏಕೈಕ ವ್ಯಕ್ತಿ, ದಟ್ ಇಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್.